ಏನಣ್ಣ ಬ್ಯಾಂಕ್ ಹೋಗಿ ಬಂದ್ರಾ? ಹೋಗ್ ಬಂದೆ. ನಾನು ಹೋಗ್ಬೇಕಾದ್ರೆ ಮಾವ ಇಲ್ಲೇ ಕೂತಿದ್ರು. ಈಗೆಲ್ಲಿ ಕಾಣಿಸ್ತಾ ಇಲ್ಲ. ಒಳಗಡೆ ಮಾತಾಡ್ತಾ ಇದ್ದಾರೆ. ಯಾರ ಜೊತೆ? ಶಂಕರಲಿಂಗಣ್ಣವರು ಒಬ್ರನ್ನ ಕರ್ಕೊಂಡ್ ಬಂದಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಹೌದಾ? ಸರಿ, ನಾನು ಹೋಗಿ ನೋಡ್ತೀನಿ, ನೀವು ಕೆಲಸ ನೋಡಿ. ಏನ್ ಯೋಚನೆ ಮಾಡ್ತಾ ಇದ್ದೀರಣ್ಣ? ಎಲ್ಲ ಡೀಟೇಲ್ಸ್ ಹೇಳಿದಾರಲ್ಲ, ಬೇಗ ವ್ಯವಹಾರ ಮುಗಿಸಿ. ಲೇ, ನೀನ್ ಹೇಳ್ದಾಗ ಆಗೋದಿಲ್ಲ ಕಣೋ. ಅದೇನು ಅಂಗಡಿಗೆ ಸಾಮಾನ್ ತಂದಷ್ಟು ಸುಲಭ ಅನ್ಕೊಂಡ್ಯಾ? ನಿನ್ ಪಾಡಗ್ ನೀನ್ ಏನೇನೋ ಹೇಳ್ತಿದ್ಯಲ್ಲೋ. ಸರ್, ಇಂಥ ಒಳ್ಳೆ ಜಾಗದಲ್ಲಿ ಇಂಥ ಒಳ್ಳೆ ಲಕ್ಸುರಿ ಫ್ಲಾಟ್ಸ್ನ ಇಷ್ಟೊಂದು ಬಜೆಟ್ನಲ್ಲಿ ಯಾರಿಂದನೂ ಕೊಟ್ಟಕ್ಕಾಗಲ್ಲ ಸರ್. ನೀವು ಹೇಳ್ತಾ ಇರೋದೆಲ್ಲ ನಂಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಒಳ್ಳೆ ಏರಿಯಾ, ಸೆಂಟ್ರ್ ಸ್ಪಾಟ್, ಪ್ಲಾನ್ ಕೂಡ ಚೆನ್ನಾಗಿದೆ. ಅಳಿಯಂದ್ರೆ ಬ್ಯಾಂಕಿಗೆ ಹೋಗಿ ಬಂದ್ರಾ? ಹೋಗಿ ಬಂದೆ ಮಾವ, ದುಡ್ಡು ಕಟ್ಬಿಟ್ಟು ಬಂದೆ. ನಾನು ನನ್ನ ಕೆಲಸ ನೋಡ್ತೀನಿ. ವಾಸು, ಬನ್ನಿ ಒಳಗಡೆ, ಒಳ್ಳೆ ಸಮಯಕ್ಕೆ ಬಂದ್ರಿ. ಏಯ್, ನಾನೇ ಆಗಲ್ಲ ಅಂತ ಹೇಳಾಯ್ತು. ಅಳಿಯಂದ್ರೆ ಯಾಕಯ್ಯ ಕರೀತಿದ್ಯಾ? ಅಣ್ಣ ಒಂದ್ ನಿಮಿಷ ಸುಮ್ಮನಿರೋಣ. ವಾಸು, ಸೂಪರ್ ಪ್ಲಾನು ನೋಡಿ, ಇದನ್ನ ಬಿಡಬಾರ್ದು. ನಿಮ್ಮ ಮಾವರ್ಗೆ ತುಂಬಾ ಇಷ್ಟ ಆಗಿದೆ. ಅಲ್ಲ, ಪ್ಲಾನ್ ಏನೋ ತುಂಬಾ ಚೆನ್ನಾಗಿದೆ, ಆದ್ರೆ ಈ ಜಾಗ ಯಾವ ಏರಿಯಾದಲ್ಲಿದೆ? ನಮ್ಮ ಏರಿಯಾದಲ್ಲೇ ಇದೆ. ಒಟ್ಟು 5,000 ಸ್ಕ್ವೇರ್ ಫೀಟು. ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ 3 ಬೆಡ್ರೂಮು, ಅದ್ರ ಮೇಲೆ ಈ ಕಡೆ 2 ಬೆಡ್ರೂಮು, ಆ ಕಡೆ 2 ಬೆಡ್ರೂಮು, ಒಟ್ಟು 3 ಫ್ಲೋರು, 6 ಫ್ಲಾಟು. ಎಲ್ಲ ಫ್ಲಾಟ್ಗೂ ಬೇರೆ ಕಾರ್ ಪಾರ್ಕಿಂಗು, ಬಸ್ ಸ್ಟ್ಯಾಂಡು, ಸ್ಕೂಲು, ದೇವಸ್ಥಾನ, ತರಕಾರಿ ಮಾರ್ಕೆಟು ಎಲ್ಲ ತುಂಬಾ ಹತ್ತಿರದಲ್ಲೇ ಇವೆ. ಇಂಥ ಫ್ಲಾಟ್ ಸಿಗೋದು ಎಷ್ಟೊಂದು ಕಷ್ಟ, ನೀವೇ ಯೋಚನೆ ಮಾಡಿ. ಅಲ್ಲ, ನೀವು ಹೇಳೋದೆಲ್ಲ ಸರಿ, ಆದ್ರೆ ನಮ್ಮ ಮಾವನೇ ಬೇಡ, ಆಗೋದಿಲ್ಲ ಅಂತ ಹೇಳ್ತಾರವಾಗ ನೀವು ನನ್ನ ಹತ್ರ ಹೇಳಿದ್ರೆ ಏನ್ ಪ್ರಯೋಜನ? ನಾನೇನ್ ಮಾಡಕ್ಕಾಗುತ್ತೆ? ಅಳಿಯಂದ್ರೆ ನೋಡಿ, ಜಾಗ ಚೆನ್ನಾಗಿದೆ, ಫ್ಲಾಟ್ಸು ತುಂಬಾ ಚೆನ್ನಾಗೇ ಬರುತ್ತೆ. ಇಂಥ ಏರಿಯಾದಲ್ಲಿ ನಿಮ್ಗೊಂದು ಫ್ಲಾಟ್ ಇರಬೇಕು ಅಂತ ನನಗೆ ಅನ್ನಿಸ್ತಿದೆ. ಆದ್ರೆ ಇದೆಲ್ಲ ಆಗದೆ ಇರೋ ಮಾತು ಬಿಡಿ. ಆಗದೆ ಇರೋ ವಿಷಯಕ್ಕೆ ನಾವ್ಯಾಕೆ ಚರ್ಚೆ ಮಾಡ್ತಾ ಸಮಯ ವ್ಯರ್ಥ ಮಾಡಬೇಕು? ಅದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದೀನಿ ಬಿಡಿ. ನೀವು ಮಾತಾಡ್ಬೇಡಿ ಅಣ್ಣ, ಪ್ಲೀಸ್ ಅಣ್ಣ. ನಿಮ್ಮ ಅಳಿಯನ ಹತ್ರ ನಾನು ಮಾತಾಡ್ತೀನಿ. ಬುದ್ಧಿ ಇಲ್ವಾ ನಿನಗೆ? ಆಗೋದಿಲ್ಲ ಅಂತ ಹೇಳ್ತಿದ್ದೀನಿ. ಅಲ್ಲಯ್ಯ, ನನ್ನ ಅಳಿಯಂದ್ರಿಗೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಹಾಕೊಡಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ ಅನ್ನೋದು ನನಗೆ ಮಾತ್ರ ಗೊತ್ತು. ನನ್ನ ಮಗಳಿಂದ ಹಿಡಿದು ಎಲ್ರೂ ನಾನೇನೋ ರಮೇಶನಿಂದ ಬಲವಂತವಾಗಿ ಮೋಸ ಮಾಡಿ ಈ ಜಾಗ ಬರ್ಸ್ಕೊಂಡಿದ್ದೀನಿ ಅಂತ ಮಾತಾಡ್ಕೋತಿದ್ದಾರೆ. ಈ ವಿಷಯನ ಅಳಿಯಂದ್ರಗಳು ಏನಯ್ಯ ಪ್ರಯೋಜನ? ಅಳಿಯಂದ್ರೆ ಅದೆಲ್ಲ ಆಗ್ದಿರೋ ಮಾತು. ನೀವು ಹೋಗಿ ಶಾಪ್ ಕೆಲಸ ನೋಡ್ಕೊಳ್ಳಿ. ಹೋಗಿ 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 ಹೋಗಿ. ನೀವೇನೋ ಹೇಳ್ತಿದ್ದೀರಾ, ಇವ್ರೇನೋ ಹೇಳ್ತಿದ್ದಾರೆ, ನನ್ಗೇನು ಅರ್ಥ ಆಗ್ತಾ ಇಲ್ಲ. ಅಣ್ಣ, ಅದು ಅಳಿಯಂದ್ರೆ ನಿಮ್ಮ ಅಳಿಯನ ಹತ್ರ ನಾನು ಮಾತಾಡ್ತೀನಿ ಅಣ್ಣ. ಬನ್ನಿ ಸರ್, ನೀವು ಅದ್ರ ಡೀಟೇಲ್ಸ್ ಎಲ್ಲ ಬಿಡಿಸಿ ಹೇಳಿ ಸರ್. ನೋಡಿ ಸರ್, ಈ ಜಾಗದಲ್ಲಿ ನಾವು ಒಟ್ಟು 6 ಫ್ಲೋರ್ ಕಟ್ತಾ ಇದ್ದೀವಿ. ಅದರಲ್ಲಿ ಗ್ರೌಂಡ್ ಫ್ಲೋರ್ ನಿಮ್ಮದು, ಇನ್ನು ಉಳಿದಿರೋ 5 ಫ್ಲೋರ್ನ ನಾವು ಸೇಲ್ ಮಾಡ್ಕೋತೀವಿ. ಜೊತೆಗೆ ನಿಮ್ಗೆ 10 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತೀವಿ. ಇದು ನಮ್ಮ ಪ್ಲಾನು. ಓಕೆನಾ ಸರ್? ಅಲ್ಲ, ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ಅದು ಅಲ್ಲದೆ ಗ್ರೌಂಡ್ ಫ್ಲೋರ್ನ ನನಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ, 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಿದ್ದೀರಾ. ಆದರೂ ನನಗೇನು ಅರ್ಥ ಆಗ್ತಾ ಇಲ್ಲ. ಅಳಿಯಂದ್ರೆ ಅವ್ರು ಯಾವ ಜಾಗದ ಬಗ್ಗೆ ಹೇಳ್ತಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗ್ತಿಲ್ವಾ? ನೀವು ಯಾವ ಜಾಗ ಅನ್ಕೊಂಡಿದ್ದೀರಿ? ಅದೇ ನಿಮ್ಮ ಅಪ್ಪ ಅಮ್ಮ ವಾಸ ಮಾಡ್ತಿದಾರಲ್ಲ ಹಳೆ ಮನೆ, ಆ ಜಾಗ. ಅದನ್ನ ಕೆಡವು ಹಾಕಿ ಫ್ಲಾಟ್ಸ್ ಕಟ್ಟಬೇಕು ಅಂತ ಹೇಳ್ತಿದ್ದಾರೆ. ಮಾವ, ನಮ್ಮನೇನಾ? ಯೋ, ನಾನ್ ಮೊದ್ಲೇ ಹೇಳಿಲ್ವಾ? ನೋಡು ಅಳಿಯಂದ್ರ ವಿಷಯ ಕೇಳಿ ಎಷ್ಟು ಗಾಬರಿ ಆದ್ರು ಅಂತ. ಇದೆಲ್ಲ ಆಗದೆ ಇರೋ ಮಾತು ಕಣಯ್ಯ. ಅದಕ್ಕೆ ನಾನು ಮೊದ್ಲೇ ಹೇಳಿದ್ದು. ನೋಡು, ಇದೆಲ್ಲ ಆಗೋದಿಲ್ಲ, ಹೋಗೋದಿಲ್ಲ. ಇವ್ರಿಗೆ ಹೇಳಿ ಬೇರೆ ಲ್ಯಾಂಡ್ ನೋಡಕ್ ಹೇಳು. ಇಲ್ಲ ಅಣ್ಣ, ನಿಮ್ಮ ಅಳಿಯಂದ್ರಿಗೆ ಆ ಫ್ಲಾಟ್ ಬಗ್ಗೆ ತುಂಬಾ ಆಸಕ್ತಿ ಇದೆ. ನೀವೀಗಾಗಲೇ ಇವ್ರಿಗೆ ಈ ಜಾಗದಲ್ಲಿ ಡಿಪಾರ್ಟ್ಮೆಂಟಲ್ ಸ್ಟೋರ್ ಹಾಕೊಟ್ಟಿದ್ದೀರಾ. ನಿಮ್ಮ ಮಗಳಿಗೂ ಅಳಿಯಂದ್ರಿಗೂ ಒಂದು ಫ್ಲಾಟ್ ಇರೋದು ಒಳ್ಳೇದಲ್ವಣ್ಣ? ನಿಮಗೂ ಗೌರವ ಬರುತ್ತೆ, ಅಳಿಯಂದ್ರಿಗೂ ಅಂತಸ್ತು ಜಾಸ್ತಿ ಆಗುತ್ತೆ. ಏನೇ ಹೇಳ್ತೀರ ವಾಸು? ಮನೆ ಕೆಡವಿ ಫ್ಲಾಟ್ ಕಟ್ಟೋದ್ರಿಂದ ನೀವೇ ನಿಮ್ಮ ಅಪ್ಪ ಅಮ್ಮನ ಬೀದಿ ನಿಲ್ಲಿಸೋದಿಲ್ಲ. 10 ಲಕ್ಷ ರೂಪಾಯಿ ಬೇರೆ ಕೊಡ್ತೀವಿ ಅಂತಿದ್ದಾರೆ. ಆ ದುಡ್ಡನ್ನ ನಿಮ್ಮ ಅಪ್ಪ ಅಮ್ಮನ ಹೆಸರಲ್ಲಿ ಬ್ಯಾಂಕಲ್ಲಿ ಇಡ್ಬೋದಲ್ವಾ? ಅವರಿಬ್ಬರನ್ನು ನಿಮ್ಮ ಜೊತೆಲೇ ಇಟ್ಕೊಳ್ಳಿ. ಏನು ಹೇಳ್ತೀರಾ ವಾಸು? ಅದೇನೋ ಕರೆಕ್ಟು, ಆದ್ರೆ ಆ ಮನೆ ನನ್ನ ಒಬ್ಬನ ಹೆಸರಲ್ಲಿಲ್ಲ, ನನ್ನ ಹೆಸರಲ್ಲಿ, ನಮ್ಮ ಅಮ್ಮನ ಹೆಸರಲ್ಲಿ, ಇಬ್ಬರ ಹೆಸರಲ್ಲೂ ಇದೆ. ಅದು ಅಲ್ಲದೆ ನನ್ನ ತಂಗಿ ಮದ್ವೆಗೆ ಆ ಮನೆನ ಅಡ್ಡಾಡೋಣ ಸೈನ್ ಮಾಡು ಅಂತ ನಮ್ಮ ಅಮ್ಮ ಕರೆದಾಗ ನಾನು ಬೈದ್ ಕಳಿಸ್ಬಿಟ್ಟೆ. ಈಗೋಗಿ ಈ ಪ್ಲಾನ್ನ ತೋರಿಸಿ ಸೈನ್ ಮಾಡೋದ್ರೆ ಅವ್ರು ಸೈನ್ ಮಾಡ್ತಾರೋ ಇಲ್ವೋ
ನನಗೆ ಗೊತ್ತಿಲ್ಲ. ನೀವು ಮನಸ್ಸು ಮಾಡಿದ್ರೆ ಖಂಡಿತ ಆಗುತ್ತೆ. ಒಳ್ಳೆ ಅವಕಾಶ, ಕಳ್ಕೋಬೇಡಿ, ಪ್ರಯತ್ನ ಮಾಡಿ ವಾಸು. ಯೋ ಶಂಕರ್ಲಿಂಗ, ನಿನ್ಗೆ ಯಾವ ಭಾಷೆನಲ್ಲ ಹೇಳಬೇಕು ನೋಡ್ಯಾ? ನಮ್ಮ ಅಳಿಯಂದ್ರ ಅಪ್ಪನೋ ಅಮ್ಮನೋ ನನ್ನ ಮೇಲೆ ಅಳಿಯಂದ್ರ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಇವ್ರೇನೇ ಹೋಗಿ ಹೇಳಿದ್ರು ಅವ್ರು ಒಪ್ಪೋದು ಇಲ್ಲ, ಇವ್ರ ಮಾತನ್ನ ನಂಬೋದು ಇಲ್ಲ. ಅದ್ ಬೇಡ, ಬಿಟ್ಟಾಕಯ್ಯ, ಬೇರೆ ನೋಡಯ್ಯ. ಇಲ್ಲ ಮಾವ, ಅದು ನಮ್ಮ ಅಮ್ಮಂಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ. ಅವರಿಂದ ಸೈನ್ ಮಾಡಿಸ್ಕೊಳ್ಳೋದಕ್ಕೆ ಆಗುತ್ತಾ ಇಲ್ವಾ ಅಂತ ಪ್ರಯತ್ನ ಮಾಡಿ ನೋಡ್ತೀನಿ. ಮತ್ತಿನ್ನೇನು ವಾಸು, ಅವ್ರು ನಿಮ್ಮ ಮೇಲಿಟ್ಟಿರೋ ಪ್ರೀತಿನ ಆಯುಧ ಮಾಡ್ಕೊಂಡು ಕೆಲಸ ಸಾಧಿಸ್ಕೊಳ್ಳಿ. ಸರಿ, ನಾನು ಹೋಗಿ ನಮ್ಮ ಅಮ್ಮನ ಹತ್ರ ಮಾತಾಡಿ ನೋಡ್ತೀನಿ. ಸರಿ ಸರಿ, ಬೇಗ ಹೋಗಿ. ಅಳಿಯಂದ್ರೆ ಮಾವ, ನೋಡಿ, ನಾನು ಮೊದಲೇ ಹೇಳ್ತಿದ್ದೀನಿ, ಮೊದಲೇ ನಿಮ್ಮ ಕುಟುಂಬದಲ್ಲಿ ನನ್ನ ಬಗ್ಗೆ ಒಳ್ಳೆ ಮಾತಿಲ್ಲ. ಆ ಕಾರಣಕ್ಕಾಗಿ ನಾನು ಈ ವಿಷಯದಲ್ಲಿ ತಲೆ ಹಾಕ್ತಿಲ್ಲ. ಅವ್ರು ಹೇಳ್ತಿದ್ದಾರೆ, ನೀವು ಕೇಳ್ತಿದ್ರಿ ಅಷ್ಟೇ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಮತ್ತೆ ನನ್ನ ಹೆಸರು ಕೆಡದೇ ಇರೋ ಹಾಗೆ ನೀವೇ ನೋಡ್ಕೋಬೇಕು. ಸರಿ ಮಾವ, ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಸರಿ, ಹೋಗಿ ವ್ಯಾಪಾರ ನೋಡ್ಕೊಳ್ಳಿ. ಅಣ್ಣ, ಸೂಪರ್ ಅಣ್ಣ, ನಿಮ್ಮ ಹೆಸರು ಬರ್ದೆ ಕೆಲಸ ಸಾಧಿಸ್ಕೊಂಡ್ಬಿಟ್ರಿ. ಅದೇ ಕಣೋ ಈ ರಾಜಶೇಖರ್, ನನ್ನ ಸಹಾಯ ಇಲ್ಲದೆ ತನ್ನ ಮಗಳ ಮದುವೆ ಮಾಡಿ ಮುಗಿಸ್ಬಿಟ್ನಲ್ಲ ಅಂತ ನನ್ನ ಬಗ್ಗೆ ಬಹಳ ಕೇವಲವಾಗಿ ಮಾತಾಡ್ಲಲ್ಲ ಹೆಂಗ್ಸು. ಅವಳಿರೋ ಮನೆನೂ ಕಿತ್ಕೊಂಡು ಅವಳು ಬೀದಿಗೆ ಬರೋದನ್ನ ನೋಡೋ ತನಕ ನನಗೆ ಸಮಾಧಾನ ಆಗೋದಿಲ್ಲ ಕಣೋ. ಈ ರಾಜಶೇಖರ್ ಯಾರು, ಅವನನ್ನು ಎದುರು ಹಾಕೊಂಡ್ರೆ ಏನಾಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕು. ಶಂಕರ್ಲಿಂಗ, ನಮ್ಮ ಮಳಿಯಂದ್ರ ಮನಸ್ಸಲ್ಲಿ ಆಸೆ ಹುಟ್ಟಿಸಿದ್ದಾಯ್ತು. ಆ ಜಾಗ ಖಂಡಿತ ನಮಗೆ ಸಿಕ್ಕೇ ಸಿಗುತ್ತೆ. ನೀವಿನ್ನು ಹೊರಡಿ, ಮುಂದಿನ ಕೆಲಸ ನೋಡಿ. ಸರಿ, ಬರ್ತೀನಿ ಸರ್, ಬರ್ತೀನಿ ಸರ್. ಅಣ್ಣ, ನಾನು ಬರ್ತೀನಿ. ಶಂಕರ್ಲಿಂಗ, ನಿನ್ನ ಕಡೆಯಿಂದ ನನ್ಗೆ ಒಳ್ಳೆ ಕೆಲಸ ಆಗಿದೆ ಕಣ. ಡೋಂಟ್ ವರಿ, ನಿನ್ನೆ ನಾನು ಗಮನಿಸ್ಕೋತೀನಿ. ಸರಿ ಅಣ್ಣ. ಭಾಗ್ಯಮ್ಮ, ನಿನ್ನ ದೌರ್ಭಾಗ್ಯ ಹತ್ರ ಬರ್ತಾ ಇದೆ. ಹೇಗಿದ್ದೀರಾ ರಮೇಶ್? ಚೆನ್ನಾಗಿದ್ದೀನಿ. ಇರ್ಲಿ, ಪರವಾಗಿಲ್ಲ, ಕುಡಿ. ನೀವು ಹೇಗಿದ್ದೀರಾ? ನನಗೇನು, ಸೂಪರ್ ಆಗಿದ್ದೀನಿ. ಹಾ, ಪ್ರಿಯಾ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ನನ್ನ ಬಗ್ಗೆ ಏನಾದರೂ ಕೇಳ್ತಾಳ? ನನ್ನನ್ನು ಜ್ಞಾಪಿಸ್ಕೊಳ್ಳೋದೇ ಇಲ್ಲ, ಅಂಥದ್ರಲ್ಲಿ ನನ್ನ ಬಗ್ಗೆ ವಿಚಾರಿಸೋದಿಲ್ಲಿ. ನೀವೇನು ಚಿಂತೆ ಮಾಡಬೇಡಿ ದೀನಾ, ಎಲ್ಲ ಸರಿ ಹೋಗುತ್ತೆ. ನಾನು ಯಾಕೆ ಚಿಂತೆ ಮಾಡಲಿ? ನೀವಿದ್ದೀರಲ್ಲ, ಮಾತು ಕೊಟ್ಟಿದ್ದೀರಾ, ನಮ್ಮಿಬ್ರನ್ನ ಹೇಗಾದ್ರೂ ಮಾಡಿ ಒಂದು ಮಾಡೇ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಆದರೆ ಒಂದೇ ಒಂದು ಸಣ್ಣ ನೋವು. ಅವಳು ನನ್ನ ಬಗ್ಗೆ ಮಾತಾಡಿದ್ರೆ, ನಾನು ಅವಳ ಹತ್ರ ಮಾತಾಡಿ ಅವಳನ್ನ ಕನ್ವಿನ್ಸ್ ಮಾಡಿ ಅವಳ ಮನಸ್ಸು ಬದಲಾಯಿಸಿ 6 ತಿಂಗಳು ಕಾಯ್ದೆ ಆದಷ್ಟು ಬೇಗ ಮದುವೆ ಮಾಡ್ಕೋಬಹುದಾಗಿತ್ತು. ಅದ್ರ ಬಗ್ಗೆನೇ ಮಾತಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ಸರಿ, ಆ ವಿಷಯ ಬಿಡಿ, ಮಗ ಹೇಗಿದ್ದಾನೆ? ಸರಿ, ಆ ವಿಷಯ ಬಿಡಿ, ಮಗ ಹೇಗಿದ್ದಾನೆ? ಚೆನ್ನಾಗಿದ್ದಾನೆ. ಚೆನ್ನಾಗಿರ್ಬೇಕು. ನನ್ನ ಮಗ ಅಂತೂ ನಾನು ಬಿಟ್ಟು ಹೋದ, ಇವನ್ ಚೆನ್ನಾಗಿರ್ತಾನೆ ಬಿಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಯಾವ ಮಾಡ್ಲಿದು? 2010 ಗಾಡಿ ಸೇಲ್ಗಿದೆ. ಯಾರಾದ್ರೂ ಇದ್ರೆ ಹೇಳಿ. ನನ್ನ ಫ್ರೆಂಡ್ ಒಬ್ಬ ಗಾಡಿ ಬೇಕು ಅಂತ ನೋಡ್ತಾ ಇದ್ದ. ಎಷ್ಟನೇ ಓನರು? ಸಿಂಗಲ್ ಓನರು. ಗಾಡಿ ಕೊಂಡ್ಕೊಂಡ್ರೆ ಏನು ಖರ್ಚಿಲ್ಲ ತಾನೆ? ಏನಿಲ್ಲ, ಎಲ್ಲ ಕಂಡೀಷನ್ ಆಗಿದೆ, ನಾನೇ ನೋಡಿದ್ದೀನಿ. ಎಷ್ಟು ಹೇಳ್ತಿದ್ದಾರೆ? 3.5 ಹೇಳ್ತಾ ಇದ್ದಾರೆ. 3.5 ಲಕ್ಷ ತಾನೆ? ನೋ ಪ್ರಾಬ್ಲಮ್, ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡ್ತೀನಿ. ಈ ವಿಷಯ ಬಿಡಿ, ಪ್ರಿಯನ್ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ. ನಮ್ಮಮ್ಮ ನನಗೆ ತುಂಬಾ ಒತ್ತಾಯ ಮಾಡ್ತಿದ್ದಾರೆ. ಸರಿ, ನಾನು ಮಾತಾಡ್ತೀನಿ. ಓಕೆ,
ಗಾಡಿ ನಾನು ಸೇಲ್ ಮಾಡಿಸ್ಕೊಡ್ತೀನಿ. ಬರಲಾ? ಸರಿ. ಟೇಕ್ ಕೇರ್. ಅಣ್ಣ, ರಾಣಿ ಏನಮ್ಮ ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಣ್ಣ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ. ಬನ್ನಿ ಬಾವ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅಣ್ಣ, ಮನೇಲಿ ಅದ್ಕೆ ಪಾಪು ಎಲ್ರು ಚೆನ್ನಾಗಿದ್ದಾರಾ? ಎಲ್ರು ಚೆನ್ನಾಗಿದ್ದಾರಮ್ಮ. ಅಲ್ಲ ಏನು ದಿಢೀರಂತ ಇಬ್ರು ಇಷ್ಟು ದೂರ? ಒಂದು ಫೋನ್ ಮಾಡಿದಿದ್ರೆ ನಿಮ್ಮನ್ನ ಮನೆಗೆ ಬರೋಕ್ ಹೇಳಿ ನಾನು ಅಲ್ಲಿಗೆ ಬರ್ತಾ ಇದ್ನಲ್ಲಮ್ಮ. ಮನೇಲಿ ಮಾತಾಡೋದ್ ಬೇಡ, ಇಲ್ಲಿಗೆ ಬಂದು ಮಾತಾಡ್ಬಿಟ್ಟು ಹೋಗೋಣ ಅಂತ ಹೊರಟ್ ಬಂದ್ವಿ. ಏನು ಮನೇಲಿ ಮಾತಾಡೋದು ಬೇಡ್ವಾ? ಯಾಕಮ್ಮ, ಏನ್ ವಿಷಯ? ಅದು ಆಕಾಶ್, ನೀನೇ ಹೇಳು. ಅದು ಯಾಕೆ ಇಬ್ರು ತಡವರಿಸ್ತಾ ಇದ್ದೀರಾ? ಏನಾಯ್ತು ಹೇಳಿ. ಗಾಬರಿ ಆಗಬೇಡಿ, ಸಂತೋಷವಾದ ವಿಷಯನೇ. ನಾನು ರಾಣಿನೂ ಹನಿಮೂನ್ಗೆ ಫಾರಿನ್ ಹೋಗ್ಬೇಕಂತಿದ್ದೀವಿ. ಫಾರಿನ್ ಹೋಗ್ತಾ ಇದ್ದೀರಾ? ತುಂಬಾ ಸಂತೋಷ. ಹೌದು, ಎಲ್ಲಿಗೆ ಹೋಗ್ಬೇಕು ಅಂತಿದ್ದೀರಾ? ಸಿಂಗಾಪುರ್, ಮಲೇಷ್ಯಾಗೆ ಹೋಗ್ಬೇಕಂತಿದ್ದೀವಿ. ಓಹ್, ಯಾವತ್ತು ಹೊರಡೋದು? ಇವತ್ತು ರಾತ್ರಿನೇ. ಇವತ್ತು ರಾತ್ರಿನಾ? ಹೌದು. ಆಕ್ಚುಲಿ ಊಟಿಗೆ ಕೊಡೈಕೆನಾಲ್ಗೆ ಹೋಗೋಣ ಅಂತ ತಿಳ್ಕೊಂಡಿದ್ವಿ. ಆದರೆ ನನ್ನ ಫ್ರೆಂಡು ಟ್ರಾವೆಲ್ಸ್ ಇಟ್ಕೊಂಡಿದ್ದಾನೆ. ಅವ್ನು ದಿಢೀರಂತ ಟಿಕೆಟ್ಸ್ ಬುಕ್ ಮಾಡಿ ತಂದು ಕೊಟ್ಟೇ ಬಿಟ್ಟ. ಸರಿ, ಹೋಗ್ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ತುಂಬಾ ಸಂತೋಷ. ನನ್ನ ತಂಗಿ ಫ್ಲೈಟಲ್ಲಿ ಹೋಗ್ತಾಳೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ನನಗೀಗ ತುಂಬಾ ಸಂತೋಷ ಆಗ್ತಾ ಇದೆ. ಸರಿ, ಬನ್ನಿ ಮನೆಗೆ ಹೋಗೋಣ. ಆ, ಅಣ್ಣ, ಮನೆಗ್ ಬೇಡ ಅಣ್ಣ. ಯಾಕಮ್ಮ ಮನೆಗೆ ಬೇಡ ಅಂತಿದ್ಯಾ? ನೀನು ನಿಮ್ಮ ಅತ್ತಿಗೇನು ಮಗುನ್ ನೋಡೋದಿಲ್ವಾ? ಪರವಾಗಿಲ್ಲ ಅಣ್ಣ, ನಿಮ್ಗೆ ಈ ವಿಷಯ ಹೇಳೋಣ ಅಂತ ಬಂದ್ವಿ. ಹೇಳಿದ್ವಿ, ಹೊರಡ್ತೀವಣ್ಣ. ರಾಣಿ, ಮತ್ತೆ ಮತ್ತೆ ಯಾಕಮ್ಮ ಮನೆಗೆ ಬರೋದಿಲ್ಲ ಅಂತಿದ್ಯಾ? ಅದು ಮನೆಗ್ ಬಂದ್ರೆ ಅಲ್ಲಿ ಪ್ರಿಯಾ ಇರ್ತಾಳೆ. ಅವಳಿಗಾಗ್ಲೇ ಜೀವನದಲ್ಲಿ ತುಂಬಾ ನೊಂದಿದ್ದಾಳೆ. ಮಗುನ್ ಬೇರೆ ಕಳ್ಕೊಂಡಿದ್ದಾಳೆ. ಹೀಗಿರುವಾಗ ನಾನ್ ಮನೆಗ್ ಬಂದು ನಾನು ಫಾರಿನ್ಗೆ ಹನಿಮೂನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಸಂತೋಷ ಪಟ್ರೆ ಅವಳ ಮನ್ಸಿಗೆ ನೋವಾಗಲ್ವಣ್ಣ? ಅದಕ್ಕೆ ನಾನ್ ಮನೆಗ್ ಬರಲ್ಲ ಅಂತ ಹೇಳ್ತಾ ಇರೋದು. ರಾಣಿ, ನೀನು ನನ್ನ ತಂಗಿಯಮ್ಮ. ಅದಕ್ಕೆ ನಿನಗೆ ನನ್ನ ಗುಣನೇ ಬಂದಿದೆ. ನಿನ್ನನ್ನು ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗ್ತಿದೆಯಮ್ಮ. ಅಣ್ಣ, ಇದನ್ನ ಅದಕ್ಕೆ ಹೇಳ್ಬಿಡಿ ಅಣ್ಣ. ನನಗೆ ಇನ್ನೊಂದು ವಿಷಯ ಗೊತ್ತಾಯ್ತು. ಅಪ್ಪನೂ ಅಮ್ಮನೂ ಒಂದಾದ್ರಂತೆ. ಅಮ್ಮ ನಿಮ್ಮ ಮನೆ ಹತ್ರ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳಿದ್ರಂತೆ. ನೀವೆಲ್ಲರೂ ಮೊದ್ಲಿನ ಥರ ಇರೋದನ್ನ ಕೇಳಿ ನಂಗೆ ತುಂಬಾ ಸಂತೋಷ ಆಯ್ತು ಅಣ್ಣ. ಹೌದಮ್ಮ ರಾಣಿ, ಇತ್ತೀಚೆಗೆ ನಡೆದ ಸಂತೋಷದ ವಿಷಯ ಅಂದ್ರೆ ಅದೊಂದೇ. ಆದರೆ ಕೊನೆವರೆಗೂ ಅವರು ಮನಸ್ಸು ಬದಲಾಯಿಸದಿದ್ರೆ ಅಷ್ಟೇ ಸಾಕು. ಇನ್ ಮುಂದೆ ಯಾವುದೇ ಕಾರಣಕ್ಕೂ ಅಮ್ಮ ಮನ್ಸು ಬದಲಾಯಿಸಲ್ಲ ಅಂತ ನನಗನ್ಸುತ್ತಣ್ಣ. ನಾನು ಕೂಡ ಅಮ್ಮನಿಗೆ ನೀನ್ ಮಾಡಿರೋ ತಪ್ಪನ್ನೆಲ್ಲ ಅರ್ಥ ಮಾಡ್ಕೊಂಡು ಹೇಗೂ ಮನ್ಸು ಬದಲಾಯಿಸಿದ್ಯಲ್ಲ, ಮನೆನ ಮೊದ್ಲಿನ ಥರ ಅಣ್ಣನ ಹೆಸರಿಗೆ ಬದಲಾಯಿಸ್ಬೋದಲ್ಲ ಅಂತ ಹೇಳ್ದೆ. ಅದಕ್ಕೆ ವಾಸು ಸೈನು ಬೇಕು ಅಂತ ಹೇಳಿದ್ರು. ಅಯ್ಯೋ ಬಿಡಮ್ಮ, ನನಗೆ ಆ ಮನೆ ಬೇಡ. ನಾನು ಕಷ್ಟಪಟ್ಟು ದುಡಿದು ಜೀವನದಲ್ಲಿ ಮುಂದೆ ಬರ್ತೀನಿ ಅನ್ನೋ ನಂಬಿಕೆ ನನಗಿದೆ. ದೊಡ್ಡಪ್ಪ ಬಂದ್ಮೇಲೆ ಮತ್ತೆ ಆ ಮನೆನ ನಿಮ್ಮ ಹೆಸರು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಣ್ಣ. ನಾವಿನ್ ಹೊರಡ್ತೀವಣ್ಣ. ಸರಿ ಅಮ್ಮ, ಹೋಗಿ ಬರ್ತೀವಿ. ಹೋಗಿ ಬನ್ನಿ. ಜೋಪಾನ. ರಾಣಿ, ಒಂದು ನಿಮಿಷ. ರಾಣಿ, ತಗೊಮ್ಮ, ಖರ್ಚಿಗೆ ಅಂತ ಇಟ್ಕೋ. ತಗೊಮ್ಮ. ಅಣ್ಣ, ಈ ದುಡ್ಡಿಗೆ ಏನ್ ಸಿಗುತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಅದೇನೇ ಸಿಕ್ಕಿದ್ರು ಅದನ್ನ ತಂದು ಜೋಪಾನವಾಗಿ ಇಟ್ಕೋತೀನಣ್ಣ. ಸರಿ ರಾಣಿ, ಹೊಡೋಣವಾ? ಅಣ್ಣ, ಬರ್ತೀನಣ್ಣ. ಸರಿ ಅಮ್ಮ, ಹುಷಾರ್.
ಡೀಸೆಂಟ್ ಆಗಿರೋ ಫ್ಲ್ಯಾಟು, ಆಸೆ ಏನೋ ಇದೆ, ಬಿಸ್ನೆಸ್ ಬೇರೆ ಶುರು ಆಗಿದೆ. ಆ ಫ್ಲ್ಯಾಟ್ ಸಿಕ್ಬಿಟ್ರೆ ನನ್ನ ಲೈಫ್ ಸೆಟ್ಲ್ ಆದಾಗೇನೆ. ಆದರೆ ನಮ್ಮಮ್ಮನ ಹತ್ರ ಹೇಗೆ ಕೇಳೋದು? ರಾಣಿ ಮದ್ವೆಗೆ ಮನೆ ಪತ್ರ ಅಡೆ ಇಡೋದಕ್ಕೆ ನಾನು ಒಪ್ಕೊಳ್ಳಿಲ್ಲ, ಬೈದ್ ಕಳಿಸ್ಬಿಟ್ಟೆ. ಈಗ ಯಾವ ಮುಖ ಹೊತ್ಕೊಂಡೋಗಿ ಮಾತಾಡಿ ಪತ್ರಕ್ಕೆ ಸೈನ್ ಹಾಸ್ಕೊಳ್ಳೋದೋ ಗೊತ್ತಾಗ್ತಾ ಇಲ್ವಲ್ಲ. ₹3,500 ದುಡ್ಡು ಏನು ಮಾಡಿದ್ರು ಕೊಡ್ತಾ ಇಲ್ವಲ್ಲ, ಯಾರ ಹತ್ರ ಕಲೆಕ್ಟ್ ಮಾಡೋದು? ಇವ್ರು ಕೊಡ್ತಾರಾ? ಮಾಡ್ತೀನಿ. ಶೆಟ್ರೆ ಶೆಟ್ರೆ, ಏನಪ್ಪ ವಾಸು, ಹೇಗಿದೆಯಾ? ನಾನ್ ಚೆನ್ನಾಗಿದ್ದೀನಿ, ನೀವ್ಯಾಕೆ ಹೀಗಾಗ್ಬಿಟ್ಟಿದ್ದೀರಾ? ಏನಪ್ಪ ಆಗಿದೆ? ಅಲ್ಲ, ಒಬ್ಬೊಬ್ಬರೇ ಮಾತಾಡ್ಕೊಂಡು ಹೋಗ್ತಾ ಇದ್ದೀರಾ, ಅದಕ್ಕೆ ಕೇಳಿದೆ. ಅಯ್ಯೋ, ಅದೆಲ್ಲ ಯಾಕಪ್ಪ ಕೇಳ್ತೀಯ? ಎಲ್ಲ ನಿಮ್ಮ ಅಮ್ಮನಿಂದ ಅಪ್ಪ. ನಮ್ಮಮ್ಮನಿಂದನಾ? ಏನ್ ಹೇಳ್ತಾ ಇದ್ದೀರಾ? ಅಂಗಡಿ ಹಳೆ ಬಾಕಿ ₹3,500 ಕೊಡಬೇಕಾಗಿತ್ತು. ನಾನು ಓಡಾಡಿ ಓಡಾಡಿ ಸಾಕಾಗೋಗಿದೆ. ₹1 ಕೊಡ್ತಾ ಇಲ್ಲ. ಏನು, ನಮ್ಮಮ್ಮ ಹಳೆ ಬಾಕಿ ₹3,500 ಕೊಡ್ಬೇಕಾ? ಏನ್ ಶೆಟ್ರೆ ನೀವು? ಸರಿ ಕೇಳ್ಬೇಕು ತಾನೆ. ಹೇಗಪ್ಪ ಕೇಳೋದು? ನಿಮ್ಮಮ್ಮ ಬಾಯಿ ಬಿಟ್ರೆ ಎದುರುಗಡೆ ನಿಲ್ಲಕ್ಕಾಗಲ್ಲ. ನಾಲ್ಗೇನ ಅದು? ಥೂ, ಅವಳ ಬಾಯಿಂದ ಬರೋದೆಲ್ಲ ಬರೀ ಕೆಟ್ಟ ಮಾತುಗಳೇ. ಶೆಟ್ರೆ, ನಮ್ಮಮ್ಮ ಸ್ವಲ್ಪ ಹಾಗೇನೆ, ಆದ್ರೆ ನೀವು ವಸೂಲಿ ಮಾಡೋದ್ ಮಾತ್ರ ಬಿಡ್ಬೇಡಿ. ಸ್ವಲ್ಪನಾದ್ರೂ ವಸೂಲಿ ಮಾಡಿ. ಏನ್ ಶೆಟ್ರೆ ನೀವು ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಇದನ್ನ ನಾನ್ ನಿಮ್ಗೆ ಹೇಳ್ಕೊಡ್ಬೇಕ? ನೋಡಪ್ಪ ವಾಸು, ನಾನು ಎಷ್ಟೋ ಜನ ನೋಡಿದ್ದೀನಿ, ಎಷ್ಟೋ ಜನಕ್ಕೆ ಸಾಲ ಕೊಟ್ಟಿದ್ದೀನಿ, ವಸೂಲಿನೂ ಮಾಡಿದ್ದೀನಿ. ಆದ್ರೆ ನಿಮ್ಮಮ್ಮನಂತ ಹೆಂಗಸ್ತ ನಾನು ನೋಡ್ಲಿಲ್ಲ ಕಣಯ್ಯ. ಹೇಗಾದ್ರೂ ವಸೂಲಿ ಮಾಡ್ಬೇಕು ಅಂತ ಇವತ್ ಬೆಳಿಗ್ಗೆ ನಿಮ್ಮ ಮನೆ ಹತ್ರ ಹೋಗಿದ್ದೆ. ಏನ್ ಶೆಟ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಡ್ಯೂಟಿಗೆ ಹೊರಟಾ? ಹೌದು. ಹೋಗ್ಬಿಟ್ ಬಾ, ಒಳ್ಳೇದಾಗ್ಲಿ. ಅಯ್ಯೋ, ಸದ್ಯ ನನ್ ಮನೆ ಪಾತ್ರೆ ತೊಳೆದ್ ನೀರು ನಿನ್ ಮುಖದ ಮೇಲೆ ಬೀಳೋದ್ ತಪ್ತು. ಹೌದು, ವ್ಯಾಪಾರ ಮಾಡ್ದೇನ್ ಏನಿತ್ತಾಗೆ? ಅದು ಈ ಕಡೆ ಬಂದಿದ್ದೆ, ಹಾಗೆ ಬಂದಮ್ಮ. ಬಂದವನು ಹೋಗ್ತಿರ್ಬೇಕಪ್ಪ. ನನ್ನ ಮನೆ ಮುಂದೆ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ₹3,500 ಅಂಗಡಿ ಬಾಕಿ. 6 ತಿಂಗಳಾಯ್ತು. ಅಲ್ದು ನನ್ನ ಗಾಡಿ ಹೊಸ ಟೈರು ಸೌದೋಗಿದೆ. ನಾನೇನು ಒಂದೇ ಸಾರಿ ಕೇಳ್ದ. ಬಂದಾಗ 500,000 ಕೊಟ್ಟಿದ್ರೆ ಇಷ್ಟೊತ್ತಿಗೆಲ್ಲ ನಿನ್ ಸಾಲ ತೀರೋಯ್ತಿತ್ತು. ಯೋ, ಏನ್ ಮಾತು ಅಂತ ಆಡ್ತೀಯ? ಬಂದು ನನ್ನ ಮನೆ ಮುಂದೆ ನಿಂತ್ಕೊಂಡು ನನ್ನ ಮಾನ ಕಡಿಬೇಕು ಅನ್ಕೊಂಡಿದ್ಯಾ? ಏನಮ್ಮ ಈಗ ಮಾತಾಡ್ತಿದ್ಯಾ? ನಾನು ಕೊಟ್ಟಿರೋ ಸಾಲ ಕೇಳ್ಬಾರ್ದಾ? ನಾನೇನ್ ಕೊಡೋದಿಲ್ಲ ಅದನ್ನ. ಏನಯ್ಯ ಹೇಳಿದೆ ನಿನ್ನ ಹತ್ರ ನಾನು? ಏನು ಹೇಳಿದೆ ನಿನ್ನ ಹತ್ರ ನಾನು? ಅದು ಕೊಡ್ತೀನಿ ಅಂತ ಹೇಳಿದ್ರಿ, ಯಾವಾಗ ಕೊಡ್ತೀರಾ? ಕೊಡ್ತೀನಿ. ನನಗಿನ್ನು ಯಾವ ದುಡ್ಡು ಬಂದಿಲ್ಲ. ಬಂದ ತಕ್ಷಣ ಕೊಡ್ತೀನಪ್ಪ. ಅದೇನಮ್ಮ, ನಿನ್ ಕೈಗೆ ಯಾವಾಗ ದುಡ್ಡು ಬರುತ್ತೆ, ನನಗೆ ಯಾವಾಗ ಕೊಡ್ತೀಯಾ ಅಂತ ಕೇಳೋದಕ್ಕೆ ನಾನು ಬಂದಿರೋದು. ನಿನಗೆ ಕೊಡಾಗ ನನ್ನ ಕೈಗೆ ದುಡ್ಡು ಬರ್ತದೆ. ಏನೋ ಲಕ್ಷಗಟ್ಟಲೆ ದುಡ್ಡು ಕೊಟ್ಟಂತಾರ ನನ್ನ ಮನೆ ಮುಂದೆ ನಿಂತ್ಕೊಂಡು ಹಿಂಗೆಲ್ಲ ಮಾತಾಡ್ತಿದ್ಯಲ್ಲ, ನೋಡ್ತಾರ ನನ್ನ ಬಗ್ಗೆ ಏನೇ ಅನ್ಕೋತಾರೆ. ಅಲ್ಲಯ್ಯ, ನೀನು ಈ ಏರಿಯಾ ಬಂದು ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷದಿಂದ ಈ ಏರಿಯಾದಲ್ಲಿ ವ್ಯಾಪಾರ ಮಾಡ್ತಿದ್ಯಾ? 20 ವರ್ಷದಿಂದ ಮಾಡ್ತಿದ್ಯಾ. ಅಷ್ಟು ದಿನದಿಂದ ನೀನು ಅಂಗಡಿಯಿಂದ ನಾನು ಎಷ್ಟು ಸಾಮಾನು ತಗೊಂಡಿಲ್ಲ, ನಾನು ನಿನ್ಗೆ ಎಷ್ಟು ದುಡ್ಡು ಕೊಟ್ಟಿಲ್ಲ. ಬೇರೆ ಊರಿಂದ ಬಂದು ಈ ಊರ್ನಲ್ಲಿ ಅಂಗಡಿ ಇಟ್ಕೊಂಡು ನಿನಗೆ ಅಷ್ಟಿರ್ಬೇಕಾದ್ರೆ ನಾನು ಇದೇ ಊರಲ್ಲಿ ಹುಟ್ಟು ಬೆಳೆದವಳು, ನನಗೆ ಎಷ್ಟಿರ್ಬೇಡ? ಏನಾಯ್ತು ಬಗ್ಗೆಕ್ಕ? ಯಾಕೆ ಶೆಟ್ರೆ ಹೀಗೆ ಮಾಡ್ತಾ ಇದ್ದೀರಾ? ನಾನೇನೇ ಮಾಡಿದೆ? ನೀವು ಮಾಡ್ತಾ ಇರೋದು ಸ್ವಲ್ಪನೂ ಸರಿಯಿಲ್ಲ ಶೆಟ್ರೆ. ಏನೇ ಹೇಳ್ತಾ ಇದೆಯಾ ನೀನು? ಮತ್ತಿನ್ನೇನು ಶೆಟ್ರೆ, ಮನುಷ್ಯಂಗೆ ನ್ಯಾಯ ಬೇಡವಾ? ಭಾಗ್ಯಮ್ಮ ಎಷ್ಟೊಂದು ಒಳ್ಳೆ ಹೆಂಗಸು, ಇವ್ರ ಹತ್ರ ಇಸ್ಕೊಂಡಿರೋ ದುಡ್ಡನ್ನ ವಾಪಸ್ ಕೊಡ್ಬೇಕು ತಾನೆ? ಯೋ, ಆ ಯಮ್ಮನ ಹತ್ರ ದುಡ್ಡು ಇಸ್ಕೊಂಡಿದ್ದ ನೀನ್ ನೋಡ್ದೇನೆಯಾ? ನೀವು ಸಾಲ ಇಸ್ಕೊಳ್ದೆ ಭಾಗ್ಯಮ್ಮ ಬೀದಿಲಿ ನಿಂತ್ಕೊಂಡು ಮಾತಾಡ್ತಾರಾ? ನೋಡಿ ಶೆಟ್ರೆ, ಹೆಂಗಸರಿಗೆ ಯಾಮಾರಿಸ್ಬೇಡಿ. ಈಸ್ಕೊಂಡಿರೋ ಸಾಲನ ವಾಪಸ್ ಕೊಡೋದು ದಾರಿ ನೋಡಿ. ಬಾರೋ ಬಿಜಾಪುರ. ತಡಿಯ. ಈಗಾಯ್ತಪ್ಪ, ನಾನೇ ಸಾಲ ಇಸ್ಕೊಂಡಿರೋ ಥರ ಆಗೋಯ್ತು. ನಿಮ್ಮಮ್ಮ ಸಾಲ ಕೊಡದೇ ಇದ್ರೂ ಪರವಾಗಿಲ್ಲ, ನಮ್ಮ ಅಂಗಡಿಗೆ ಬಂದು ಸಾಮಾನು ತಗೊಂಡೋಗಿದ್ರೆ ನನಗೂ ಸಮಾಧಾನ ಆಗದಪ್ಪ. ಈಗ ಬೇರೆ ಅಂಗಡಿಗೆ ಹೋಗ್ತಿದ್ದಾರೆ, ನಾನು ಹೇಗಪ್ಪ ಸುಮ್ಮನಿರ್ಲಿ? ನೀನೇ ಹೇಳು. ಮನೆ ಒಳಗಡೆ ಹೇಗಪ್ಪ ಹೋಗೋದು ಅಂತ ಚಿಂತೆ ಆಗೋಗಿತ್ತು. ಅಮ್ಮನ ಹತ್ರ ಸೈನ್ ಹೇಗೆ ತೊಗೊಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ಶೆಟ್ರು ವಿಷಯ ಇಟ್ಕೊಂಡು ಮನೆ ಒಳಗಡೆ ಹೋಗ್ತೀನಿ. ವಾಸು, ಶೆಟ್ರೆ, ಇದು ತುಂಬಾ ಅನ್ಯಾಯ ಶೆಟ್ರೆ. ಅಂಗಡಿಲಿ ಸಾಮಾನ ಸಾಲ ತಗೊಂಡು ಸಾಲ ವಾಪಸ್ ಕೊಡದಲ್ಲ ಇದ್ರೆ ಅದು ತಪ್ಪು. ನಮ್ಮ ಅಮ್ಮ ಆದ್ರೂ ಸರಿನೇ, ಬೇರೆ ಯಾರಾದ್ರೂ ಸರಿನೇ, ತಪ್ಪು ತಪ್ಪೆ. ನೋಡಿ,
ನಿಮಗೆ ದುಡ್ಡು ತಾನೇ ಬೇಕು? ಹೌದಪ್ಪ, ನನಗೆ 3,500 ರೂಪಾಯಿ ಕೊಟ್ರೆ ಹೀಗೆ ಇಸ್ಕೊಂಡು ಹೊಟ್ಟೋಗ್ತೀನಿ. ಸರಿ, ನಾನು ಹೇಳ್ದಾಗ ಮಾಡಿ ನಿಮ್ಮ ಸಾಲದ ದುಡ್ಡು ವಾಪಸ್ ಬರುತ್ತೆ. ಏನಪ್ಪ ಮಾಡಬೇಕು? ಇರಿ ಹೇಳ್ತೀನಿ.